ಅಮ್ಮ ನೀನು ಸುಮ್ಮನೆ ಇದ್ಬಿಡ. ಪ್ರತಿ ಸರಿ ನನ್ನೇ ಸಮಾಧಾನ ಮಾಡೋಕ್ಕೆ ಬರಬೇಡ. ನನ್ನಷ್ಟಕ್ಕೆ ನನ್ನ ಇರೋಕ್ಕಾರು ಬಿಡಿ. ಅಲ್ಲ ನೀನು ಹೇಳ್ತೀಯಲ್ಲ, ಎಲ್ಲದನ್ನೂ ಅವರೇ ಡಿಸೈಡ್ ಮಾಡೋದಾದ್ಮೇಲೆ ನನ್ನೊಂದು ಎಂತಕ್ಕೆ ಬರೋಕ್ಕೆ ಹೇಳಬೇಕಿತ್ತ? ನನ್ನಷ್ಟಕ್ಕೆ ನಾನು ಕೆಲಸ ಮಾಡ್ಕೊಂಡು ಇದ್ದಾರೂ ಇರ್ತಿದ್ದೆ, ಹೌದಾ? ಇಲ್ಲಿ ನೋಡೋರ ಕಣ್ಣಿಗೇನು ಮಗನ ಕರೆಸಿ ಮಗ ಹೆಂಗೆ ಹೇಳ್ತಾನೋ ಹಂಗೆ ಮಾಡ್ತಾರೆ ಅಂತ. ಒಳಗೇನಿದು ಯಾರಿಗೆ ಗೊತ್ತು? ನನ್ನ ಕಷ್ಟ ನನಗೆ. ಇಲ್ಲಿ ಇವ್ರದ್ದೊಂಥರ ಕಾಟ ಆದರೆ ಆ ಕಡೆಯಿಂದ ಅವ್ರದ್ದೊಂಥರ ಕಾಟ. ಇದು ವಿಚಿತ್ರ ಹೆಂಗದೆ ಅಂದರೆ, ಮನುಷ್ಯರಿಗೆ ಆಗ್ತಿರೋ ಮದುವೆ ಅಲ್ಲ ಇದು, ಮನೆಗೆ ಆಗ್ತಿರೋ ಮದುವೆ. ಅವ್ರ ಮನೆಗೂ ನಿಮ್ಮ ಮನೆಗೂ ಅಷ್ಟೇ. ಆ ಕಡೆಯಿಂದ ಅದರ ಅಪ್ಪ, ಈ ಕಡೆಯಿಂದ ನನ್ನಪ್ಪ. ಮದುವೆ ಮಾಡಬೇಕು ಅಂತ ಅದೇ ಮಕ್ಕಳು ಮದುವೆ ಆಗಲಿ ಅಂತ ಅವ್ರ ಮನಸ್ಸಲ್ಲಿ ಇಲ್ಲ. ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನಿರೋಣ ಅಂದಷ್ಟಕ್ಕೂ ಮತ್ತೆ ನನ್ನನ್ನು ಕೆಣಕ್ತಾ ಬರ್ತಾರೆ. ಪವನ, ಸ್ವಲ್ಪ ಸುಮ್ಮನಿರ ಮರಯ್ಯ. ಈಗ ಇಲ್ಲಿ ಬರೋ ಹೊತ್ತಾತು. ಮಾತಲ್ಲಷ್ಟಕ್ಕೂ ಒಂಥರ ರಣಗಂಬಳೆ ಆಗ್ತದೆ ಮನೆ ಒಳಗೆ. ದೇವ್ರೇ, ಇದೊಂದು ಮದುವೆ ಅಂತ ಯಾಗಳಿಗಿಲ್ಲಿ ಗೊತ್ತಾತೋ, ಅದು ಯಾರೊಂದು ಸಂಬಂಧ ಅಂತ ತಂದ್ರೆ ಒಂದಿನಿಂದ ಹಿಂದಿನ ತನಕ ಇದೇ ಥರ ಒಂದಲ್ಲ ಒಂದು ಒಬ್ರಿಗಲ್ಲ ಒಬ್ರಿಗೆ ಮಕ್ಕ ಕಂಡ್ರಾಗಲ್ಲ. ಅದು ಒಬ್ಬಳು ಏನು ಮಾತಾಡ್ಬೇಕಾದ್ರೆ ಸೀಡ್ಲೈ ಬಂದಂಗೆ ಬರ್ತದೆ. ನೀನು ನೋಡಿದ್ರೆ ಹಿಂಗೆ ನಿನ್ನ ಅಪ್ಪ ಬಿಡು. ಮನೆಯಲ್ಲಿ ನಾನೊಂದು ಮನಸ್ಥೆ ಅನ್ನೋ ಲೆಕ್ಕಕ್ಕೆ ಇಲ್ಲ. ಅದನ್ನು ಇಲ್ಲಿ ನಮ್ಮ ಎದುರೇ ಹೇಳೋದಲ್ಲ, ಹೇಳ್ಬೇಕಾದ್ರೆ ಎದುರಿಗೆ ಹೇಳಬೇಕು. ನಾನು ಈ ಮನೇಲಿ ಏನು ಮನಸ್ತಿಲ್ಲನೋ, ನನ್ನ ಮಾತು ಒಂದು ಚೂರು ಲೆಕ್ಕಕ್ಕೆ ತಗೊಳಲ್ಲ ಯಾಕೆ ಅಂತ ಅಲ್ಲಿ ಏನು ಹೇಳಬೇಡ. ಇಲ್ಲಿ ನಮ್ಮ ಎದುರಿಗೆ ಬಂದು ಹೇಳು. ಹೇಳ್ಬೇಕಪ್ಪ. ಬೆನ್ಮೂಳೆ ಗಟ್ಟಿ ಇದ್ರೆ ಪೂರ್ತಿ 100 ಪಡಿ ಆಗಿ ಹೋಗ್ಯಾವೆ. ಕೆಲಸ ಮಾಡೋದೊಂದು ಬದಿಯಿಂದ ಇವ್ರು ಕೆಲ್ಪಟ್ಟು ತಿನ್ನೋದೊಂದು ಬದಿಯಿಂದ. ಯಾರಿಗೆ ಹೇಳೋದು ನನ್ಗೋಳು? ನೋಡಪ್ಪ ಅವನ, ನಾನು ಹೇಳ್ತೀನಿ, ಅದು ಎಂತ ಬೇಕಾದ್ರೂ ಆಗಲಿ, ಇದು ಒಂದು ಮದುವೆ ಮನೆ ಅಂತ ಒಂದು ಮುಗಿಯೋ ತನಕ ನಿನ್ನ ಅಪ್ಪ ಹೇಳ್ದಂಗೆ ಕೇಳ. ಅವ್ರಿಗೆ ಯಾವುದಕ್ಕೂ ಇದ್ರ ಹತ್ರ ಕೊಡಕ್ಕೆ ಹೋಗ್ಬೇಡ. ಹೆಂಗೋ ಮದುವೆ ಅಂತ ಒಂದು ಮುಗಿದ್ರೂ ಸಾಕು ಅನ್ನಂಗೆ ಆಗಿದೆ ಮರಯ್ಯ ನನಗೆ. ಎಷ್ಟು ಸಲೀಸಿ ಹೇಳ್ತೀಯ ನೋಡಮ್ಮ ನೀನು. ಮದುವೆ ಅಂತ ಒಂದು ಮುಗಿದ್ರೂ ಸಾಕಾಗಿದೆ ಅಂತ. ಏನು ಯಾವ್ದಾರು ಫಂಕ್ಷನಿಗೆ ಹೋಗಿ ಜಾತ್ರೆಗಿದ್ರೆ ಮುಗಿಸ್ಕೊಂಡು ಮನೆಗೆ ಬರ್ತೀವಲ್ಲ, ಜಾತ್ರೆಗೆ ಹೋಗಿ ಮನೆಗೆ ಬಂದರೂ ಸಾಕು ಅಂತೀವಲ್ಲ, ಹಂಗೆ ಹೇಳ್ದಂಗೆ ಅದೇ ನೀನು ಹೇಳೋದು. ಮದುವೆ ಮುಗಿಸ್ಕೊಂಡು ನೀವು ಸುಮ್ಮನೆ ಇರ್ತೀರಿ. ನನ್ನ ಜೀವನ ಆಮೇಲೆ ಶುರುವಾಗೋದಲ್ಲ, ನಾನು ಹೆಂಗೆ ಮಾಡಲಿ? ಅದ್ರ ಬಗ್ಗೆ ಯೋಚನೆ ಮಾಡಿರಾ ನೀವು? ಅಲ್ಲ, ಆಮೇಲೆ ಯಾರು ಎಂಥ ಗೋಳ ಮರಯ್ಯ. ಏನು ನಿಮ್ಮ ಮನೇಲಿ ಗದ್ದೆ ಕೊಯ್ಲಿಗೆ ಹೋಗಿ ಅಂತೀವ, ಸೊಸನಟ್ಟಿಗೆ ಹೋಗಿ ಅಂತೀವ? ಹಾಡು ಹಾಕಿದ ಅಡುಗೆ ತಿಂದ್ಕೊಂಡಿರೋದಪ್ಪ. ಕರ್ಕೊಂಡು ಹೋಗು ಮರಯ್ಯ, ನೀ ಅಲ್ಲಿಗೆ ಕರ್ಕೊಂಡು ಹೋಗು. ನಮಗೇನ ಇದು ಬೇಡಪ್ಪ, ನಾವು ಕೈ ಕಾಲ್ಗಟ್ಟಿ ಇರೋ ತನಕ ನಾವೇ ಗಂಡ ಹೆಂಡತಿ ಕೈಯಲ್ಲಿ ಎಡ್ದಿದ್ದು ಮಾಡ್ಕೊಂಡು ಇರ್ತೀವಿ. ಮದುವೆಗೆ ವಾರಕ್ಕೆ 15 ದಿವಸಕ್ಕೆ ಕರ್ಕೊಂಡು ಹೋಗು. ಅಲ್ಲೇ ಇರಿ ನೀವು, ಯಾರು ಬೇಡ ಅಂತಾರೀಗ? ಅದು ಒಂದೇ ಬಾಕಿ ಅದೇ ನೋಡು. ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿ ನನ್ನ ಮರ್ಯಾದೆ ಹೋಗಿ ಸಾಲದು ಅಂತ ಅಲ್ಲೂ ನಾನೇ ತಗೊಂಡ್ಲ ಮರ್ಯಾದಿನ. ಸುಮ್ಮನೆ ಇದ್ದುಬಿಡು ಮಾತ್ರ ನೋಡಮ್ಮ, ಹೇಳಿನಿ. ಆಗ್ಯೋತಾ? ಅದು ಎಂತ ಮಾತಂತ ಆಡ್ತೀಯ ಪವನ? ಮದುವೆ ಆದಮೇಲೆ ನೀನಲ್ಲಿ ಅದು ಇಲ್ಲೇ ಇರೋಕ್ಕತ್ತದ, ಮತ್ತು ಮದುವೆ ಆಗದೆ ಅಂತಕ? ಅಯ್ಯೋ, ನಾನು ಎಷ್ಟು ದಿವಸ ಆದರೆ ಇದ್ರ ಸುದ್ದಿ ಹೇಳಲೇ ಇಲ್ಲ. ಹಂಗಾರಾನೆ ಎಲ್ಲ ಗೊತ್ತು, ತೀರ್ಮಾನ ಮಾಡ್ಕೊಂಡಾನೆ ಅಂತ ಮಾಡೀನಿ. ಕರ್ಕೊಂಡು ಹೋಗ್ಬೇಕಪ್ಪ, ಕರ್ಕೊಂಡು ಹೋಗ್ಬೇಕು. ನೀನು ಇಲ್ಲಿ ಬಿಟ್ಟು ಹೋಗೋದು ಬೇಡ. ಅಯ್ಯೋ ಮಾರತಿ, ಅದಕ್ಕಿನ್ನೂ ಸುಮಾರು ದಿವಸ ಅದೆಯಲ್ಲ. ಈಗ ನನ್ನಷ್ಟಕ್ಕೆ ನನಗೆ ಇರಕ್ಕೆ ಬಿಡು. ಹೋಗು ಅಮ್ಮ, ನೀವು ಹೋಗಿ ಹಚ್ಚಿ ಹೋಗಿ ಹೇಳ್ತೀನಿ. ಲೇ ಇದೆ, ಎತ್ಲಾಗ ಹೋಗಿಯೇ? ಎಲ್ಲೋದ ನಿನ್ನ ಮಗ? ಎಲ್ಲೋದ? ನೋಡ್ದನಪ್ಪ, ಬಾಯಿಗೆ ಮತ್ತು ಬಾಯಲ್ಲೇ ಇದೆ, ಬಂದಾತಲ್ಲ. ಅಲ್ಲೇ ಮುಲ್ಕಿಂಡನೆ ಈ ಕತ್ಲೆ ಬಸ್ಸಿಗೆ ಹೋಗದ ಎಂತ ಕೇಳ್ತಾ ಇದ್ದಾನೆ. ಸುಮ್ಮನೆ ಎಂತಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹೇಳ್ಬೇಕು, ಬಸ್ ಚಾರ್ಜ್ ದಂಡ ಅಲ್ಲಿ ರಜೆ ಕೇಳ್ಬೇಕಾರೆ ಸಾಕು ಬೇಕಾಗ್ತದೆ ನನಗೆ ಅಂತ. ಎಂತಕ್ಕೆ ಅವನ್ನ ಎಂತಕ್ಕೆ ಬರೋಕ್ಕೆ ಹೇಳಬೇಕಿತ್ತು ನೋಡೋಣ. ಎಂತ ಕತ್ಲೆ ಬಸ್ಸಿಗೆ ಹೋಗದ? ಮತ್ತೇನು ಚಂದಕ್ಕೆ ಬಂದಿದ್ದ ಅಲ್ಲಿಂದ ಇಲ್ಲಿಗೆ? ಬಸ್ ಚಾರ್ಜಿಗೆ ದುಡ್ಡು ಹೆಚ್ಚಾಗಿದೆ ಅಂತನಾ? ಏನೊಂದು ಮಾತಾಡೋದು ಅಂದರೆ
ಅವನು ಅದನ್ನೇ ಹೇಳ್ತಾ ಇದ್ದಾನಪ್ಪ. ಎಲ್ಲ ತೀರ್ಮಾನನೂ ಇವರೇ ತಗೊಳೋದಾದ್ಮೇಲೆ ನಾನು ಒಬ್ಬಿ ಅಂತಕ್ಕೆ ಬರಬೇಕಿತ್ತು ಇಲ್ಲಿ, ನಾನು ಅಲ್ಲಿ ಮಾಡೋ ಕೆಲಸನಾರು ಮಾಡ್ಕೊಂಡಿರ್ತಿದ್ದೆ ಅಂತ. ನಿಮ್ಮ ಅಪ್ಪ ಮಕ್ಕಳ ಕೈಯಲ್ಲಿ ಬಾಯಿ ಕೊಟ್ಟು ಕೊಟ್ಟು ನಂಗೆ ಸಾಕಾತಪ್ಪ. ಇನ್ಮೇಲೆ ನೀವೇ ಮಾತಾಡ್ಕೊಳ್ಳಿ. ನಾ ಮಜ್ಜಿಗೆ ನಿಂತು ಅಂತ ಹೇಳೋದು ಇಲ್ಲ. ಏನ ಎಲ್ಲ ಕಾನೂನು ನೀನು ಮಾಡ್ತಾ ಮಗನ ಮೇಲೆ ಹಾಕ್ತಾ ಇದ್ದೀಯ ಅಲ್ಲ? ಎಂಥ ತೀರ್ಮಾನ ನಾನೇ ತಗೊಂಡಿದ್ದೆ? ಎಂಥ ತೀರ್ಮಾನ? ಹಂಗೆ ತೀರ್ಮಾನ ತಗೊಳೋದಾಗಿದ್ರೆ ಅಲ್ಲಿಂದ ಇಲ್ಲಿಗೆ ಎಂತಕ್ಕೆ ಬರೋಕ್ಕೆ ಹೇಳ್ತಿದ್ದೆ? ಹೇಳ್ತಿದ್ದೀನಿ ಈಗ ನೆಟ್ಟಗೆ ಒಂದು 15 ದಿನ ಅವಳಿಲ್ಲ ಮದುವೆಗೆ, ಎಲ್ಲ ಬೇಗ ಇದು ಮಾಡ್ಕೋಬೇಕು ಅಂತ ಇವನು ಡ್ಯೂಟಿ ಅಂತೆ. ಅಷ್ಟಲ್ಲದೆ ಹೇಳಿನಿ ನಾನು ಹೆಣ್ಣಿನ ಅಪ್ಪನ ಕೈಯಲ್ಲಿ ಮದುವೆ ಭಾಳ ಜೋರಾಗಿ ಮಾಡಿಕೊಡ್ಬೇಕು, ನಮಗೆ ಬಂದು ಬಳಗ ಊರು ಮನೆಯಲ್ಲೆಲ್ಲ ಭಾಳ ಇದು ಹಿಂಗೆ ಮಾಡ್ತಾರೆ, ಸೊಸಾರ ಮಾಡೋಕೆ ಹಾದಿ ಮಾಡಿಬಿಡಿ ಅಂತ ಹೇಳಿನಿ. ಹ್ಞೂ ಅಂದಾರೆ. ನಿಂದು ಒಂದು ಈಗ ಎಂತ ಪುಣಾತ್ಮ, ನಾ ಇದ್ದಿದ್ದೇ ಹೆಚ್ಚಾಗ್ಯದ ಹೆಂಗೆ? ನಿಂದೊಂದು ಈಗ ಅಂದ್ರೆ ನಾನೆಂತ ಹೇಳಿನಿ? ನಾ ಹೋಗಿ ಅಡ್ಕೋತೀನ ಮದುವೆ ಮಾಡೋರಿಗೆ ಬೇಡ ಹಂಗೆ ಮಾಡಬೇಡಿ ಅಂಥೇಳಿ? ನನ್ನ ಮಾತು ಯಾರು ಕೇಳ್ತೀರಿ ಬೇಕಾತಲ್ಲ ಈ ಮನೇಲಿ? ನಾ ಹೇಳ್ದನ ಈಗ ನೀನು ಅಡ್ಕೋತೀಯ ಅಂತ. ನಿನ್ನ ಮಗ ಹೇಳಿ ಬಂದಾನಂತಲ್ಲ, ಮದುವೆ ಎಲ್ಲ ಜೋರಾಗೆಲ್ಲ ಮಾಡೋದು ಬೇಡ, ಯಾವ್ದಾರೊಂದು ಸಣ್ಣ ದೇವಸ್ಥಾನದಲ್ಲಿ ಹೋಗಿ ಇಬ್ಬರು ಹಾರ ಬದಲಾಯಿಸ್ಕಿ ಬಂದರೂ ಸಾಕು, ಮತ್ತು ಯಾರು ಬೇಡ ಎಂಥದ್ದು ಬೇಡ ಅಂತ ಹೇಳೇನಂತೆ. ಪವನ್ ಹೌದನ? ಮದುವೆ ಜೋರಾಗಿ ಮಾಡ್ಕೊಡೋದು ಬೇಡ ಅಂತ ಹೇಳಿ ಅಂತಲ್ಲ, ಏನು ನಗತ್ಗೇಡಿಗ ಅವ್ರ ಮನೇಲೆಲ್ಲ? ಅವ್ರು ಮಾಡ್ಕೊಡೋಷ್ಟೊತ್ತಿಗೆ ನಿಂಗೆ ಅಂತ ಅಲ್ಲ ವಿಷಯ? ನೀನಾಗಿ ನೀನು ಹೇಳ್ಬೇಕಲ್ಲ, ನನ್ನ ಹೆಗ್ಗಿತ್ತಿಗೆ ಸರಿಯಾಗಿ ಮದುವೆ ಮಾಡಿಕೊಡ್ಬೇಕು, ಹಂಗೆ ಹಿಂಗೆ ಮಾಡಿದ್ರೆ ಸಾಲದು ಅಂತ. ಅವರೇ ಇದು ಮಾಡ್ತಕ್ಕದ ಕೂತಾರೆ, ನೀನೇ ಹೋಗಿ ಬೇಡ ಅಂದಂತಲ್ಲ ಎಂತಕ್ಕೆ? ಎಂತಕ್ಕೆ ಅಂದರೆ ಎಂಗೇಜ್ಮೆಂಟಲ್ಲಿ ಆದ ಅವತಾರ ನೋಡಿನಿ, ಆಮೇಲೆ ಆಗಿದ್ದನ್ನು ನೋಡಿನಿ. ಅಲ್ಲೂ ಏನಾರು ಹಾಗೆ ಮಾಡಿದ್ರೆ ಅಲ್ಲಿ ಸಾವಿರಾರು ಜನ ಸೇರಿದ್ರೆ ಅವರಿದ್ರಿಗೆ ಮರ್ಯಾದೆ ಹೋದಂಗೆ ಆಗ್ತದೆ. ಅದರ ಬದಲು ಸಿಂಪಲ್ಲಾಗಿ ಯಾರನ್ನು ಕರೀದೆ ಮದುವೆಯಾಗಿ ಬಂದ್ರೆ ಆಗದೇನಾ? ನಿಮಗೇನು ನನ್ನ ಮದುವೆ ಆಗ್ಬೇಕು, ಆ ಹುಡುಗಿ ಜೊತೆ ಆಗ್ಬೇಕು ಅಷ್ಟೇ ಅಲ್ಲ ನಿಮ್ಮ ತಲೆಯಲ್ಲಿ ಇದ್ದಿದ್ದ. ಆಗ್ತದೆ, ಮತ್ತೆ ಯಾಕೆ ತಲೆ ಕೆಡ್ಸ್ಕೊಂಡಿರಿ ನೀವು? ಏನ ಮಾರಯ್ಯ, ಅಲೇಸಿದ್ರ ಅವ್ನು ಹೇಳಿದ್ದೆ, ಅಲೇಸಿದ್ರ ಒಂಚೂರು ಎಂತ? ನೀವೇ ಉತ್ತರ ಕೊಡಿ ಪುಣಾತ್ಮ, ನನ್ನ ಮಾತು ಕೇಳಲ್ಲ ಅವ. ಮಾತು ಕೇಳಲ್ಲ ಅನ್ನೋಕ್ಕೇನು ಸಣ್ಣ ಬಾಲೇನೆ? ಇನ್ನೊಂದು ಸತಿ ಫೋನ್ ಮಾಡಿದ್ರು ಮದುವೆ ಜೋರಾಗೆ ಆಗ್ಬೇಕು ಅಂತ ಹೇಳಕ್ಕೆ ಹೇಳ. ಪಕ್ತಲ್ಲೇ ಫೋನ್ ಮಾಡಿದಾಗೆಲ್ಲ ಯಾವ್ದಾರು ರಿಜಿಸ್ಟ್ರ್ ಆಫೀಸಿಗೆ ಹೋಗೋಣ, ಅಲ್ಲೇ ಮದುವೆಗೆ ಬರೋಣ ಅಂತ ಏನು ಇವಂದೇ ಕಾನೂನು ಮಾಡ್ತಾ ಇದ್ದಾನಂತೆ. ಇದಕ್ಕೆ ಅವನಿಷ್ಟು ಸಾಕಿ ಸಲ್ಗಿದ್ದ? ಅಲ್ಲ ಪವನ, ಬೇಡ, ನೀ ಎಂತ ಹೇಳೋದು ಬೇಡ. ನಂಗೆ ಕಿವಿ ಅದೇ, ನನಗೆ ಎಲ್ಲ ಕೇಳಿಸಿದೆ. ಅದು ಏನು ಮಾಡ್ತಾರೋ ಮಾಡೋಕ್ಕೆ ಹೇಳೋ. ಖಾಲಿ ಎಂಗೇಜ್ಮೆಂಟಲ್ಲಿ ಒಂದು ಸೀರೆ ಉಡ್ಲ ಅಂತ ಹೇಳಿ, ಸೀರೆ ಬದಲಾಯಿಸಿ ಮತ್ತೊಂದು ಸೀರೆ ಉಡ್ಲ ಅಂತೇಳಿ ಎಷ್ಟು ರಂಪ ರಾದ್ದ ಅಂತ ಮಾಡಿರಿ ನಾನು ನೋಡಿನಿ. ಆ ಥರದ್ದೇನಾರು ಮದುವೆ ಮನೇಲಿ ಆದ್ರೆ ಮಾತ್ರ ನಾವು ಹೊರಗೆ ಬರ್ತಿರ್ತೀನಿ ಅಲ್ಲಿಂದ, ಆಮೇಲೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಇದಕ್ಕೆ ಹೇಳಿದ್ದು ನಾನು, ಎಲ್ಲ ಅವ್ರು ಅಂದ್ಕೊಂಡಂಗೆ ಮಾಡೋದಾದ್ಮೇಲೆ ನನ್ನ ಯಾಕೆ ಕರಿಬೇಕಿತ್ತು ಅಂತ. ಈಗ ನಾನು ಹೇಳ್ದಂಗೆ ಏನಾದ್ರು ಕೇಳ್ತೀರಾ ನೀವು? ಇಲ್ಲ. ಅತ್ಲಾಗ ಸುಮ್ಮನೆ ಇದ್ದಾರೂ ಇರ್ಬೋದಲ್ಲ, ಏನಾರು ಮಾಡೋಕ್ಕೆ ಹೇಳು. ನಾನು ಮಾತ್ರ ಹೇಳ್ತೀನಿ ನೋಡು, ಫೋನ್ ಮಾಡಿ ನೀವು ಮದುವೆ ಜೋರಾಗಿ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ನಾ ಇನ್ನೊಂದು ಸತಿ ಕೇಳಿದ್ರು ಹಾಗೆ ಹೇಳಮ್ಮ, ನೀವು ಅದು ಏನು ಮಾಡ್ಕಿತೀರೋ ಮಾಡ್ಕೊಳ್ಳಿ.